ಶೆಡ್ನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ವಿ. ಇದೇ ಶೆಡ್ಡಲ್ಲಿ ಆಗಬಾರದ್ದು ಆಗಿ ಹೋಗಿದೆ. A10 ವಿನಯ್ ಮೊಬೈಲ್ನಲ್ಲಿತ್ತು 2 ಫೋಟೋಗಳು. ವಿನಯ್ ಮೊಬೈಲಲ್ಲಿ ಸಿಕ್ಕು 2 ಫೋಟೋಗಳು. ರಿಟ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಈ 2 ಫೋಟೋಗಳು ಸಿಕ್ಕು. ನೋಡಿ ಸಾಕು, ಈ 2 ಫೋಟೋಗಳು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಹಲ್ಲೆ ನಡೆದಿದೆ, ಯಾವ ರೀತಿ ಹತ್ಯೆ ನಡೆದಿದೆ ಅಂತ. ಅವನು ಸತ್ತೇ ಹೋದ ಅಂತ ಗೊತ್ತಾದ ಮೇಲೆ ಇದನ್ನು ಡಿಲೀಟ್ ಮಾಡಿದ್ರು. ಈಗ ಅದು ರಿಟ್ರೈವ್ ಆಗಿದೆ. FSL ವರದಿ, ಅದರಲ್ಲಿ ಈ ಫೋಟೋಗಳು ಕೂಡ ಇವೆ. ಯಾವ ರೀತಿ ಕ್ರೌರ್ಯ ಆಗಿದೆ ಅನ್ನೋದನ್ನು ಹೇಳಲಾಗಿದೆ. ಸುಮ್ಮನೆ ಅದು 4800 ಪೇಜಸ್ ಇಲ್ಲ, ಎಲ್ಲ ವಿವರಗಳಿದೆ ಅದರಲ್ಲಿ. ನೋಡಿ ಎಂಥ ಸ್ಥಿತಿ ನೋಡಿ. ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ಈ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಅದೇ ನೋಡಿ. ಇದು ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಅದು ನಾವೇನು ಮಾಡಿದ್ರು ಕೂಡ ದಕ್ಕಿಸ್ಕೊಂಡ್ಬಿಡ್ತೀವಿ, ಅರಗಿಸ್ಕೊಂಡ್ಬಿಡ್ತೀವಿ ಅನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಏನ್ರಿ ಇದು? ಈ ರೀತಿ ಹಿಡ್ಕೊಂಡೋಗಿ ಅವನು ಬಡ್ದಾಕ್ಬಿಟ್ರೆ ಅವನ ಕತೆ ಏನಾಗಬೇಕು? ಬೇಡ್ತಿರುವಂಥ ಫೋಟೋಗಳನ್ನ ತೋರಿಸ್ತಾ ಇದ್ದೀವಿ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ ಅವನು, ಬಿಟ್ಬಿಡ್ರಪ್ಪ ನನ್ನ ಅಂತ, ತಪ್ಪಾಯಿತು ಬಿಡಿ ಅಂತ. ಅಲ್ಲಿ ಆ ಕೈಗೆ ಗಾಯ ಆಗಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ನಾಟಕ ಆಡ್ತಾ ಇದ್ದಾನೆ ಅಂತ ಮತ್ತೆಲ್ಲರೂ ಸೇರಿ ಬಡಿದ್ರು. ಅದರ ಪರಿಣಾಮ ಪ್ರಜ್ಞೆ ತಪ್ಪಿದ್ದ. ಆ ರೇಣುಕಾಸ್ವಾಮಿ ಇರೋದು ನೋಡಿ ಅವನು ಹೆಂಗಿದ್ದಾನೆ ಅಂತ. ಅವನೇನಾದರೂ ಇವರೆಲ್ಲ ದಾಂಡಿಗರು ಸೇರ್ಕೊಂಡು ಬಡಿದ್ಬಿಟ್ರೆ ಅವನು ಬದುಕುವಂಥ ಸ್ಥಿತಿಯಲ್ಲಿ ಇರ್ತಾನೇನ್ರಿ ಅವನು? ಬಿದ್ದ ತಕ್ಷಣ ಏನು ಅಂದರೆ ನಾಟಕ ಆಡ್ತಾನೆ ಅಂತ ಮತ್ತೆ ಬಡಿದ್ರು. ಅಟ್ಟಾಡಿಸಿಕೊಂಡು ಹೊಡೆಯಲಾಗಿದೆ. ಅದರಲ್ಲೂ ಕೂಡ ವಿವರಗಳು ಅದೇ ಇದೆ. 4800 ಪುಟಗಳ ವಿವರಗಳು ಎಷ್ಟಿದೆ ಅಂತಂದರೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಹೊಡೆದ್ರು, ಏನು ಎತ್ತ, ಎಲ್ಲೆಲ್ಲಿ ಅವನು ತಲೆಯನ್ನು ತಗೊಂಡೋಗಿ ಜಜ್ಜಿದ್ರು. ಹಿಂಗಾದರೆ ಇಂಥ ವ್ಯಕ್ತಿ ಬದುಕಕ್ಕೆ ಸಾಧ್ಯನಾ? ಆ ವಿನಯ್ನ ಮೊಬೈಲ್ ತಡಕಾಡದಂಥ ಸಂದರ್ಭದಲ್ಲಿ ಇದೆಲ್ಲವೂ ಸಿಕ್ತು. ಮಾಡದೇ ಇಂಥ ದರಿದ್ರ ಕೆಲಸ, ಫಸ್ಟು ಪಾಪದ ಕೆಲಸ. ಅದನ್ನು ಫೋಟೋ ಬೇರೆ ತೆಗೆಸ್ಕೊಳ್ಳೋದು. ಕುಟುಂಬಸ್ಥರಿಗೆ ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ, ಅರಗಿಸ್ಕೊಳ್ಳೋಕ್ಕಂತೂ ಸಾಧ್ಯವೇ ಇಲ್ಲ. ನಮ್ಮ ಶತ್ರುಗೂ ಈ ಸ್ಥಿತಿ ಬರಬಾರ್ದು ಅಂತಾರೆ ಕುಟುಂಬದವರು. ಅವ್ರು ಚಿಕ್ಕಪ್ಪ ಮಾತಾಡಿದ್ದಾರೆ TV9 ಜೊತೆಗೆ. ಈ ಫೋಟೋ ನೋಡಿ ನನಗೆ ಭಾಳ ನೋವಾಗ್ತಾ ಇದೆ. ನಮ್ಮ ಶತ್ರುಗಳಿಗೂ ಕೂಡ ಈ ರೀತಿ ಆಗಬಾರ್ದು. ಚಿಕ್ಕಪ್ಪ ಷಡಕ್ಷರಿ ಮಾತಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡೋಣ. ನೋಡಿದ್ರ ರೇಣುಕಾಸ್ವಾಮಿ ಬಹುಶಃ ಕೊನೆ ಕ್ಷಣದ ಫೋಟೋಗಳದು, ಏನು ಹೇಳ್ತೀರಿ ಷಡಕ್ಷರಿ? ಸರ್ ಇಲ್ಲ, ನಾನು ಹೊರಗಡೆ ಇದ್ದೆ ಸರ್, ನಾನು ನೋಡಿಲ್ಲ. ನಾನು ನೋಡ್ತೀನಿ ಸರ್. ಅದೇ ಮಾಹಿತಿ ಅಂತ ಇತ್ತು ಸರ್, ಅಷ್ಟೇ. ಏನು ಭಾಳ ಬೇಡ್ಕಂತ ಇದ್ದ ಅವನು, ಆದ್ರೂ ಅವರು ಇದನ್ನ ಮಾಡಿಲ್ಲ ಅನ್ನೋದೊಂದು ಇದಿತ್ತು ಸರ್. ಅದು ಒಂದು ರೀತಿಯ ಅಕ್ಷಮ್ಯ ಇದು ಸರ್. ಅದು ಆ ರೀತಿ ಇದ್ರೆ, ತಪ್ಪು ಮಾಡಿದ್ರೆ ಅದನ್ನ ಬೇರೆ ರೀತಿಯಾದಂಥದ್ದು ಮಾಡ್ಬೋದಾಗಿತ್ತು ಶಿಕ್ಷೆನ. ಈ ರೀತಿ ಮಾಡಿದ್ದು ತಪ್ಪು ಅಂತ ಅನ್ಸುತ್ತೆ. ನೋಡಿ, ಅದರಲ್ಲಿ 2 ಫೋಟೋ ತೋರಿಸ್ತಾ ಇದೀವಿ ನಾವು. ನಮಗೆ ಸಿಕ್ಕಿರುವಂತಹ 2 ಫೋಟೋ. ಅದರಲ್ಲಿ ಒಂದು ಫೋಟೋದಲ್ಲಿ ಪಾಪ ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋಗಳವು. ಹೇಳೋಕ್ಕೂ ಕೂಡ ಬೇಸರ ಆಗತ್ತೆ. ನಿಮ್ಮ ಜೊತೆ ನಿಜಕ್ಕೂ ಮಾತಾಡುವಾಗ ನಮಗೂ ಬೇಜಾರಾಗ್ತಾ ಇದೆ ಷಡಕ್ಷರಿ. ಯಾಕಂದ್ರೆ ಯಾರೂ ಕೂಡ ತಮ್ಮ ಯಾರೋ ಪ್ರೀತಿ ಪಾತ್ರರನ್ನಾಗಲಿ ಅಥವಾ ತಮ್ಮ ಸ್ನೇಹಿತರನ್ನಾಗಲಿ, ಇನ್ಫ್ಯಾಕ್ಟ್ ಯಾರೇ ಒಬ್ಬ ವ್ಯಕ್ತಿನೂ ಕೂಡ ಈ ಥರದ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ನಮ್ಗೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಸಹಜವಾಗಿ ಮನಸ್ಸಿಗೆ ಬೇಜಾರಾಗತ್ತೆ ಷಡಕ್ಷರಿ ಅವರೇ. ನೋಡಿ, ಅದರಲ್ಲಿ ಒಂದು ಫೋಟೋದಲ್ಲಿ ಪಾಪ ರೇಣುಕಾಸ್ವಾಮಿ ಕೆಳಗೆ ಬಿದ್ದಿರೋದು. ಹೌದು ಸರ್, ನೋಡಿದ್ರ ನೋಡಿ, ಒಂದು ಫೋಟೋ ಪಾಪ ಮಂಡಿ ಊರಿಗೆ ಕೂತ್ಕೊಂಡಿದ್ದಾನೆ ರೇಣುಕಾಸ್ವಾಮಿ. ಅದರಲ್ಲಿ ಕೈ ಮುಗಿದು ಅಂಗಲಾಚಿ ಬೇಡ್ಕೋತಾ ಇದ್ದಾನಾತ. ಅದನ್ನೂ ಕೂಡ ಲೆಕ್ಕಿಸದೆ ಈ ಕ್ರೂರಿಗಳು ಅವನನ್ನ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರೆ ಸರ್, ಅದನ್ನ ನನಗೆ ನಿಜವಾಗ್ಲೂ ನನಗೆ ಭಾವುಕನಾಗ್ಬಿಟ್ಟಿದೆ ಸರ್. ನಾನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಬೇಜಾರು ಅನ್ಸುತ್ತೆ ಸರ್. ಅದು ಯಾರಿಗೂ ಆಗ್ಬಾರ್ದು ಸರ್ ಈ ರೀತಿ. ನಿಜ ಷಡಕ್ಷರಿ ಅವರೇ, ವೈರಿಗಳಿದ್ರು ಆಗ್ಬಾರ್ದು ಸರ್ ಈ ರೀತಿ. ನಿಜ. ಯಾವ ದುಶ್ಮನ್ಗೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು ಷಡಕ್ಷರಿ ಅವರೇ. ಹ್ಞೂ ಸರ್. ಇಲ್ಲ, ತುಂಬಾನೇ ಬೇಸರ ಅನ್ಸುತ್ತೆ ಸರ್. ಮಾನಸಿಕವಾದಂತ ನೋವು ಅನ್ಸುತ್ತೆ ಸರ್. ನಾನು ಸರ್ ಅವನೇನು ಒಂದು ಮೆಸೇಜ್ ಕಳ್ಸಿದ್ದು ತಪ್ಪಾದ್ರೂ ಅದಕ್ಕೆ ಬೇಕಾದಂತ ದಾರಿಗಳಿದ್ವು, ಮಾರ್ಗಗಳಿದ್ವು. ಈ ರೀತಿ ಇಷ್ಟೊಂದು ಅಮಾನುಷವಾಗಿರುವಂತಹದ್ದು ಹತ್ಯೆ ಮಾಡ್ತಕ್ಕಂಥದ್ದು
ಅಮಾನುಷವಾಗಿರ್ತಕ್ಕಂಥ ಹತ್ಯೆ ಮಾಡಿರೋದು ಬಹಳ ದೊಡ್ಡ ಇದು ಸರ್ ಇದು. ನಿಜ ಸರ್. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ ಇದೆ ಸರ್. ಇವ್ರು ಯಾರು ಸರ್ ಕರ್ಕೊಂಡು ಹೋಗಿ ಹೊಡೆದು ಸಾಯಿಸೋದಕ್ಕೆ? ಇವ್ರು ಯಾರು ಸರ್ ಅಧಿಕಾರ ಕೊಟ್ಟಿರೋರು ಅಲ್ವಾ? ಹೌದು ಸರ್. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ನೋ ಅದೇನು ಕಳ್ಸಿದ್ನೋ ಅದು ತಪ್ಪಿದ್ರೆ ಅದನ್ನ ಅಡ್ರೆಸ್ ಮಾಡೋದಕ್ಕೆ ಬೇರೆ ವಿಧಾನಗಳಿವೆ. ಹೆಂಗೆ ಒಬ್ಬ ವ್ಯಕ್ತಿನ ಹೊಡಿತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಸರ ಆಗತ್ತೆ. ನಿಜ ಷಡಕ್ಷರಿ ಅವರೇ. ಏನ್ವೇ ಷಡಕ್ಷರಿ ಅವರೇ, ಅವ್ರ ಮನೆಗೆ ಹೋಗ್ತಾ ಇದ್ರ, ಬಹುಶಃ ಅವ್ರ ತಂದೆ ತಾಯಿಗೆ ಸಾಂತ್ವನ ಹೇಳ್ಬೇಕಾದ್ರೆ ಇದುವರೆಗೂ ಬರೀ ನಾವು ಮಾತಲ್ಲಿ ಕೇಳ್ತಾ ಇರ್ತಿದ್ವಿ, ಮೂಲಗಳಿಂದ ಮಾಹಿತಿ, ಹೊಡೆದಿದ್ದಾರೆ, ಈ ಥರದೆಲ್ಲ ಪೆಟ್ಟಾಗಿದೆ ಅನ್ನುವಂಥದ್ದು. ಆದ್ರೆ ಈಗ ಈ ಫೋಟೋಗಳು ಸಿಕ್ಕಾಗ ಸಹಜವಾಗಿ ಅವ್ರ ಫ್ಯಾಮಿಲಿಯವ್ರಿಗೆ ತುಂಬಾನೇ ದುಃಖ ಆಗಿರುತ್ತೆ. ಹೌದು ಸರ್. ನಾವು ನಿನ್ನೆ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ, ನಿಮ್ಗೆ 10 ತಾರೀಕು ಮೇಲೆ ಸಿಗುತ್ತೆ ಇದೆಲ್ಲ ಅಂತ. ಓಕೆ. ಅದು ಚಾರ್ಜ್ ಶೀಟ್ ಎಲ್ಲ ಇದ್ರಲ್ಲಿ ಕಾಪಿ ನಾವು ನೋಡಿದಲ್ಲ ಏನು ಹೇಳೋಣ ಅಂತೇಳಿ ಏನು ಹೇಳಿರ್ಲಿಲ್ಲ ಸರ್. ಇದನ್ನ ಈಗ ತಮ್ಮ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಫೋಟೋನ. ತುಂಬಾ ಬೇಸರ ಆಗ್ತದೆ ಸರ್, ತುಂಬಾ ಮಾನಸಿಕವಾಗಿ ತುಂಬಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಷಡಕ್ಷರಿ ಅವರೇ. ಥ್ಯಾಂಕ್ ಯು. ಇನ್ನು ಹೆತ್ತ ತಂದೆಗೆ